ರಾಜ್ಯ ಕಾಂಗ್ರೆಸ್ ನಾವು ಹಿಂದುಳಿದವರ ಬೆನ್ನಿಗೆ ನಿಲ್ತೇವೆ ಎಂದು ಸದಾ ಹೇಳುತ್ತಲೇ ಇರ್ತದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ನಡೆಯುವ ಕಿರುಕುಳ, ತನಿಖೆ ಹೆಸರಲ್ಲಿ ಒತ್ತಡ, ಹಿಂಸೆ ಕೊಡಲಾಗ್ತಿದೆ, ದಲಿತ ಅಧಿಕಾರಿಗೆ ಕಿರುಕುಳ ಆಗ್ತಿದೆ ಎಂದು ಇನ್ಸ್ಪೆಕ್ಟರ್ ಒಬ್ಬರು ವಿಡಿಯೋ ಮಾಡಿ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಅವರು ಯಾರು, ಅವರಿಗೆ ಆಗಿರೋ ಹಿಂಸೆ ಏನು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೇಲ್ಜಾತಿಯ ಅಧಿಕಾರಿ ಕೆಳಜಾತಿ ಅಧಿಕಾರಿಗೆ ಕಿರುಕುಳ ಕೊಟ್ರ? ಯಾವುದೇ ಅವಘಡಕ್ಕೂ ನೀವೇ ಹೊಣೆ ಎಂದ ದಲಿತ ಅಧಿಕಾರಿ. ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯಲ್ಲಿ ಮೇಲ್ಜಾತಿಯ ಪೊಲೀಸ್ ಅಧಿಕಾರಿಗಳಿಂದ ದಲಿತ ಪೊಲೀಸ್ ಅಧಿಕಾರಿಗೆ ಕಿರುಕುಳ ಆಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನನಗೆ ನಿರಂತರವಾಗಿ ಇದೇ ರೀತಿ ಕಿರುಕುಳ ಮುಂದುವರೆದರೆ ಮುಂದಿನ ಅವಘಡಕ್ಕೆ ನೀವೇ ಹೊಣೆಗಾರರು ಎಂದು ಸಿಎಂ ಗೃಹ ಸಚಿವರು ಹಾಗೂ ಡಿಜಿ ಹಾಗೂ ಐಜಿಪಿ ಆಗಿರುವ ಉಮೇಶ್ ಕುಮಾರ್ ಅವರನ್ನ ಉಲ್ಲೇಖಿಸಿ ಡಿಸಿಆರ್ಇ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಎಸ್ಸಿ/ಎಸ್ಟಿ ಮೇಲಿನ ದೌರ್ಜನ್ಯ ಕೇಸ್ ತನಿಖೆ ನಡೆಸುವ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದಲ್ಲಿಯೇ ಮೇಲ್ಜಾತಿ ಅಧಿಕಾರಿಗಳಿಂದ ಕಿರುಕುಳ ಆಗ್ತಾ ಇದೆ ಎಂದು ದೂರಿದ್ದಾರೆ. ದಲಿತರ ಪರವಾಗಿ ಕೆಲಸ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ. ಅದರಲ್ಲೂ ನಾವು ದಲಿತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ತಾವೇ ಆದೇಶ ಮಾಡಿದ್ದೆ, ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಕೆ.ಟಿ. ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೇಟಿವ್ ಅಂತ ಸ್ಟೇ ತೊಗೊಂಡ್ಬಿಟ್ಟಿದೆ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ DCRಯಿಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀಯುತರಾದ ಕರಿ ಬಸವನಗೌಡರು SP ಅವರು DYSP ಹುದ್ದೆ ಮಾತ್ರ ಇರೋದು, SP ಹುದ್ದೆ ಅಲ್ಲ ಸರ್. ಅದನ್ನು ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ವರದಾನ ಅಂತ ಹೇಳ್ಬೋದು. ಅದನ್ನು ಅವರು SP ಅಂತ ನಾನೇ ನೇರ IPS ಅಧಿಕಾರಿ ಅಂತ ಬಿಂಬಿಸ್ಕೊಂಡು ಮತ್ತು ಅವರ ಕೆಳ ಹಂತದ ಅಧೀನ DYSP ಆದಂಥ ಶ್ರೀಮಾನ್ ಶ್ರೀ ಮಹೇಶ್ವರ ಗೌಡರವರು ಅವರು ಸಹ ನನಗೆ KIT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಮಗೆ ನಕಲಿ ದಾಖಲೆ ಸೃಷ್ಟಿಸಿ ತಮಗೆ ರವಾನಿಸಿದೆ ಸರ್. ಇನ್ನು ಶ್ರೀನಿವಾಸ್ ಮಾಡ್ತಾ ಇರುವ ಆರೋಪದಲ್ಲಿ ಮಾರ್ಚ್ 24ಕ್ಕೆ ಉಡುಪಿಗೆ ವರ್ಗಾವಣೆ ಮಾಡಿದ್ರಿ, ಅದರ ವಿರುದ್ಧ ಆಗ KIT ಆಡಳಿತ ನ್ಯಾಯಮಂಡಳಿಯಲ್ಲಿ ಸ್ಟೇ ತಂದಿದ್ದೇನೆ. ನನಗೆ ಅಧಿಕೃತವಾಗಿ DCREನಿಂದ ಯಾರೂ ಬಿಡುಗಡೆ ಮಾಡಿಲ್ಲ. ಆದರೆ SP ಕರಿಬಸವನಗೌಡರು ಹಾಗೂ ಕೆಳಹಂತದ DYSP ಮಹೇಶ್ವರ್ ಗೌಡ್ರವರು KIT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ದೇವೆ ಎಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕಳಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಅಹಿಂದ ಸರ್ಕಾರವನ್ನ ಉಲ್ಲೇಖಿಸಿ ಇನ್ಸ್ಪೆಕ್ಟರ್ ವಿಡಿಯೋ ಮಾಡಿದ್ದಾರೆ. ಇಂದು ದಲಿತ ಅಧಿಕಾರಿಗೆ ಸರ್ಕಾರದಲ್ಲಿ ರಕ್ಷಣೆ ಇಲ್ಲದ ಹಾಗಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ನನಗೆ ಕಿರುಕುಳ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅವಘಡ ಆಗುವುದಕ್ಕೆ ಕಾರಣ ಮಾಡಿಕೊಡಬೇಡಿ ಎಂದು ಫ್ಯಾನ್ ಕಡೆ ಕೈ ತೋರಿಸಿದ್ದಾರೆ. ಏನಾದ್ರೂ ಒಳಸಂಚು ಮಾಡಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ಮಾಡಬೇಡಿ, ಅದು ತೀಕ್ಷ್ಣ ಪರಿಣಾಮಕ್ಕೆ ಕಾರಣವಾಗುತ್ತೆ ಎಂದಿದ್ದಾರೆ. ಆದರೆ ಯಾವುದೇ ಒಂದು ಮುಂದಿನ ಅವಘಡ ಅಂತ ನೋಡಿ ಸರ್, ತಿರುಗ್ತಾ ಇದೆ ತಣ್ಣನೆ ಗಾಳಿ. ಆಯಿತಾ, ಅದು ಯಾವುದೇ ಕಾರಣಕ್ಕೂ ಮುಂದಿನ ಅವಘಡಕ್ಕೆ ತಾವು ಅವಕಾಶ ಮಾಡಿಕೊಡಕ್ಕೆ ಹೋಗ್ಬಿಡಿ ಸರ್. ಏನಾದರೂ ಒಳಸಂಚು ಮಾಡಿ, ಒಳಪಿತೋರು ಮಾಡಿ, ಆಯಿತಾ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದರೆ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ ಸರ್. ಮುಂದಿನ ಯಾವುದೇ ಒಂದು ಪರಿಣಾಮಗಳಿಗೆ ತೀಕ್ಷ್ಣವಾದ ಪರಿಣಾಮಗಳಾಗುತ್ತೆ ಸರ್. ನನ್ನ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ. ಒಟ್ಟಾರೆ ನಿಜಕ್ಕೂ ಇನ್ಸ್ಪೆಕ್ಟರ್ ಶ್ರೀನಿವಾಸ್ಗೆ ಮೇಲಿನ ಅಧಿಕಾರಿಗಳು ಕಿರುಕುಳವನ್ನ ನೀಡ್ತಾ ಇದ್ದಾರಾ ಅಥವಾ ಉದ್ದೇಶಪೂರ್ವಕವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆಯಾ ಎಂಬುದು ತನಿಖೆಯ ಮೂಲಕವೇ ಸತ್ಯ ಹೊರಬರಬೇಕಾಗಿದೆ. ಅಜಯ್ ಕುಮಾರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.